ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಿಡುಗಡೆ ಆಗಿದೆ ಅಂತೆ. ಸುಮಾರು 2,400 ಕೋಟಿ ಹಣ ರಿಲೀಸ್ ಆಗಿದೆ. ಸೊ ನಿಮ್ಮೆಲ್ಲರ ಖಾತೆಗೆ ಹಾಗಾದ್ರೆ ಯಾವಾಗ ಬರುತ್ತೆ, ನಿಮ್ಮ ಖಾತೆಗೆ ಬಂದು ತಲುಪುವ ದಿನಾಂಕ ಯಾವುದು? ಸೊ ಜೊತೆಗೆ ಇನ್ನು 2 ಭರ್ಜರಿ ಗುಡ್ ನ್ಯೂಸ್ ಗಳು. ಈಗಾಗಲೇ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ನಿ, ಸೊ ಅದು ಕ್ಲಿಯರ್ ಆಗಿ ಕೊಡ್ತೇನೆ ಮುಂದೆ. ಅದರ ಜೊತೆಗೆ 2 ಭರ್ಜರಿ ಗುಡ್ ನ್ಯೂಸ್ ಗಳು 15ನೇ ಕಂತಿನಲ್ಲಿ ಬಂದಿರುವಂತದ್ದು. ಸೊ ಹಾಗಾದ್ರೆ ಆ ಒಂದು ಗುಡ್ ನ್ಯೂಸ್ ಗಳು ಏನು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕಿರುವಂತಹ ಅಪ್ಡೇಟ್ ಆದ್ರೂ ಏನು, ಸೊ ಪ್ರತಿಯೊಂದನ್ನ ನಿಮ್ಗೆ ಕ್ಲಾರಿಟಿಯಾಗಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿಯಾದಂತಹ ಅಪ್ಡೇಟ್ಸ್ ಗಳನ್ನ ಕೊಡುವಂತಹ ನಮ್ಮ ಚಾನಲ್ ಅನ್ನ ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗತ್ತೆ. ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಈಗ ಲೇಟ್ ಮಾಡೋದ್ ಬೇಡ, ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರೇ. 15ನೇ ಕಂತಿನ ಹಣ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ರಿಲೀಸ್ ಆಗಿರುವಂತದ್ದು 14ನೇ ಕಂತಿನ ಹಣ ರಿಲೀಸ್ ಆಗುವಂತಹ ಟೈಮ್ದಲ್ಲಿ, ಅಂದ್ರೆ 14ನೇ ಕಂತಿನ ಹಣ 15ನೇ ಕಂತಿನ ಹಣ ಬಿಡುಗಡೆ 2 ದಿನದಲ್ಲಿ ಆಗಿದಾವಂತೆ ಅವಾಗ್ಲೇನೆ. ಸೊ ಆದ್ರೆ ನಿಮ್ಮ ಖಾತೆಗೆ 14ನೇ ಕಂತಿನ ಹಣ ಮಾತ್ರ ಬಂದಿದೆ. ಇನ್ನು 15ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡುವಂತಹ ದಿನವನ್ನ ನಿಗದಿಪಡಿಸಿ ನಿಮ್ಮ ಖಾತೆಗೆ ಹಣ ಜಮಾ ಮಾಡುವಂತಹ ಕೆಲಸವನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಡೆಸಿದೆ ಅಂತೆ. ಸದ್ಯಕ್ಕೆ ಆ ಒಂದು ಡೇಟ್ ಅನ್ನ ಈಗ ಅನೌನ್ಸ್ ಮಾಡಿದ್ದಾರೆ. ಸೊ ಇದೇ ನವೆಂಬರ್ 27 ಅಥವಾ 25 ಅಥವಾ 27ನೇ ತಾರೀಕು ಬಿಡುಗಡೆ ಮಾಡುವಂತಹ ಚಾನ್ಸಸ್ ಹೆಚ್ಚಾಗಿದೆ ಅಂತ. ಸೊ ಅದೇ ದಿನಗಳಲ್ಲಿ ಬಿಡುಗಡೆ ಮಾಡ್ತಾರೆ, ಅಥವಾ ಏನಾದ್ರೂ ಮಿಸ್ ಆದ್ರೂ ಸಹಿತ ಒಂದು ವೇಳೆ ಡಿಸೆಂಬರ್ 1ನೇ ವಾರದಲ್ಲಿ, ಸೊ ಡಿಸೆಂಬರ್ ನ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ಎಲ್ಲರಿಗೂ ಕೂಡ ಗೊತ್ತಾಗ್ಲಿ ಅಂತ ಈ ಒಂದು ವಿಡಿಯೋದಲ್ಲಿ 3 ಗುಡ್ ನ್ಯೂಸ್ ಗಳನ್ನ ನಾನು ತಂದಿದ್ದೀನಿ. ಸೊ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ. ಸೊ 3 ಭರ್ಜರಿ ಗುಡ್ ನ್ಯೂಸ್ ಗಳು ಭರ್ಜರಿ ಗುಡ್ ನ್ಯೂಸ್ ಗಳಾಗಿರ್ತವೆ. ಸೊ 3 ಗುಡ್ ನ್ಯೂಸ್ ಗಳು ಭರ್ಜರಿ ಗುಡ್ ನ್ಯೂಸ್ ಗಳಾಗಿರ್ತವೆ. ಸೊ ನೋಡ್ಕೊಳ್ಳಿ, ಒಂದೊಂದಾಗಿ ಏನು ಹೇಳ್ತೀನಿ. ಎರಡು ಗುಡ್ ನ್ಯೂಸ್ ಗಳು ಕಾದಿರುವಂತದ್ದು. ಸೊ ಬಹಳಷ್ಟು ಜನರು ಈ ಒಂದು 15ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇರ್ತೀರಿ. ಸೊ ಇದೇ ನವೆಂಬರ್ ಕೊನೆಯ ವಾರದಲ್ಲಿ ಬಿಡುಗಡೆ ಆಗ್ತದೆ. ಯಾಕಂದ್ರೆ 14ನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿದೆ. ಅಂತದ್ರಲ್ಲಿ ಈಗ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಅನ್ನಭಾಗ್ಯ ಯೋಜನೆಯ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಹಣ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗ್ತಾ ಇದೆ ಅಂತೆ ಇದೇ ಒಂದು ತಿಂಗಳಲ್ಲಿನೇ. ಸೊ ಈಗಾಗಲೇ 14ನೇ ಕಂತಿನ ಹಣ ಯಾರಿಗೆ ಹೋಗಿದೆ ನೋಡಿ, ಸೊ ಅವ್ರಿಗೂ ಸ್ವಲ್ಪ ಜನರಿಗೆ ಜಮಾ ಆಗಿದ್ದೇನೆ. ಈಗ 15ನೇ ಕಂತಿನ ಹಣದ ಜೊತೆಗೇನೆ ಈ ಒಂದು ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳ ಹಣ ಕೂಡ ಹಾಕೊಡ್ತಾ ಇದ್ದಾರೆ. ಸೊ 2 ದಿನ ಡಿಫರೆನ್ಸ್ ಆಗ್ಬಹುದು ಅಷ್ಟೇ, ಮತ್ತೇನಿಲ್ಲ. ಆದ್ರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಹಣ 15ನೇ ಕಂತಿನ ಹಣ ಬಿಡುಗಡೆ ಮಾಡುವಂತಹ ಕ್ಷಣದಲ್ಲಿ ಸೊ ಎಲ್ಲರಿಗೂ ಕೂಡ ಜಮಾ ಮಾಡ್ತಾರೆ. ಆಲ್ಮೋಸ್ಟ್ ಪ್ರತಿಯೊಬ್ಬರ ಮಹಿಳೆಯರಿಗೂ ಕೂಡ ಒಂದು 3,000ದಿಂದ 4,000 ಹಣ ಆ ಪ್ರತಿಯೊಂದು ಮನೆಗೆ ಜಮಾ ಆಗುವಂತಹ ಚಾನ್ಸಸ್ ಇದೆ ಅಂತೆ. ಅಂದ್ರೆ ನೋಡಿ, ಅನ್ನಭಾಗ್ಯದಲ್ಲಿನೂ ಕೂಡ ಕೆಲವೊಂದಿಷ್ಟು 5-6 ಜನ ಇದ್ದೇ ಇರ್ತಾರೆ. ಸುಮಾರು ಒಂದು 3 ಇರ್ಲಿ 4 ಇರ್ಲಿ, ಆ ಒಂದು ಜನಸಂಖ್ಯೆಯ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನಭಾಗ್ಯ ಯೋಜನೆಯಲ್ಲಿ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ 170 ರೂಪಾಯಿದಂತೆ ಕೊಡ್ತಾರೆ. ಸೊ ಅಷ್ಟು ವ್ಯಕ್ತಿಗಳ ಸದಸ್ಯರ ಮೇಲೆ ಡಿಪೆಂಡ್ ಆಗಿರತ್ತೆ. ಇನ್ನು ವೀಕ್ಷಕರು, ಬಹಳಷ್ಟು ಜನರು ಅನ್ನಭಾಗ್ಯದಲ್ಲಿ ಕಾಯ್ತಾ ಇದ್ರಲ್ವಾ, ಸೊ ನಿಮಗೆ ಬಹಳಷ್ಟು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈಗ ಆಗಸ್ಟ್ ಸೆಪ್ಟೆಂಬರ್ ತಿಂಗಳನ್ನ 15ನೇ ಕಂತಿನ ಹಣದ ಜೊತೆಗೆ ನಿಮ್ಮ ಖಾತೆಗೆ ಬರ್ತಾ ಇದೆ. ಸೊ ಹಾಗಾದ್ರೆ ಈಗ 2 ಗುಡ್ ನ್ಯೂಸ್ ಗಳು ಕಂಪ್ಲೀಟ್ ಆಗಿದಾವೆ. ಸೊ 3ನೇ ಗುಡ್ ನ್ಯೂಸ್ ಏನಪ್ಪಾ ಅನ್ನೋದಾದ್ರೆ, ಇದು ಎಲ್ಲರಿಗೂ ಕೂಡ ಒಂದು ಗಾಬರಿಯನ್ನ ತಡೆಯುವಂತಹ ಒಂದು ಗುಡ್ ನ್ಯೂಸ್ ಆಗಿರುತ್ತೆ. ಯಾಕಂದ್ರೆ ನಾನು ಹೇಳಿದೀನಿ, ಈಗಾಗಲೇ 10,000 ರೇಷನ್ಸ್ ಕಾರ್ಡ್ ಗಳು ತಾಂತ್ರಿಕ ದೋಷದಿಂದ ರದ್ದಾಗಿದೆ. ಅವ್ರೇನ್ ಖುದ್ದಾಗಿ ಮಾಡ್ತಾ ಇಲ್ಲ. ಖುದ್ದಾಗಿ ಮಾಡಿದಾದ್ರೆ ಎಲಿಜಿಬಲ್ ಇಲ್ದವ್ರದನ್ನ ಮಾಡ್ತಿದ್ರು. ಈಗ ಎಲಿಜಿಬಲ್ ಇದ್ರು ಸಹಿತ 10,000 ರೇಷನ್ಸ್ ಕಾರ್ಡ್ ಗಳು ರದ್ದಾಗಿದ್ದು, ಅದಾದ್ಮೇಲೆ ನಿಮಗೆ ಮತ್ತೆ 82,000 ರೇಷನ್ಸ್ ಕಾರ್ಡ್ ಗಳು ತಾಂತ್ರಿಕ ದೋಷದಿಂದ ರದ್ದಾಗಿದವಂತ ಗಮನಕ್ಕೆ ಬಂದ್ವು. ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ತಾಂತ್ರಿಕ ದೋಷದಿಂದ ಎಲಿಜಿಬಲ್ ಇದ್ರು ಸಹಿತ ಅವರ ರೇಷನ್ಸ್ ಕಾರ್ಡ್ ಗಳು ರದ್ದಾಗಿದ್ದಾವೆ. ಅದೇ ರೀತಿಯಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಾಗುವಂತಹ ಚಾನ್ಸಸ್ ಇದೆ ಅಂತ ನಾನು ಹೇಳಿದ್ನಲ್ಲ. ಸೊ ಅದನ್ನ ತಡೆಗಟ್ಟಿದಾರಂತೆ. ನಿಮ್ಮ ರೇಷನ್ಸ್ ಕಾರ್ಡ್ ಗಳು ಇನ್ನು ಮುಂದೆ ರದ್ದಾಗೋದಿಲ್ಲ. ಆ ರೀತಿ ತಾಂತ್ರಿಕ ದೋಷ ಏನ್ ಪ್ರಾಬ್ಲಮ್ ಆಗ್ತಾ ಇತ್ತಲ್ವಾ, ಅದನ್ನ ಆಹಾರ ಇಲಾಖೆ ತಡೆಗಟ್ಟಿದೆ ಅಂತ ಈಗ ಗವರ್ನರ್ಸ್ ಅವರು ಒಂದು ಸರಿಪಡಿಸಿದ್ದಾರೆ. ಸೊ ಆಹಾರ ಇಲಾಖೆ ಅಪ್ಡೇಟ್ ಕೊಟ್ಟಿರುವಂತದ್ದು. ಸೊ ನಿಮ್ಮ ರೇಷನ್ಸ್ ಕಾರ್ಡ್ ಗಳು ಕೂಡ ರದ್ದಾಗೋದಿಲ್ಲ. ಎಲಿಜಿಬಲ್ ಇದ್ರು ಸಹಿತ ರದ್ದಾಗ್ತಾ ಇದ್ವಲ್ಲ, ಸೊ ನಿಮ್ಗೆ ಭಯ ಇರತ್ತೆ 100%. ನಮ್ದು ಕೂಡ ರದ್ದಾದ್ರೆ ನಮ್ಗೂ ಕೂಡ ಎಲಿಜಿಬಲ್ ಇದ್ರು ಸಹಿತ ರದ್ದಾಗಿದೆ, ನಮ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅನಿಸ್ತಾ ಇರತ್ತೆ. ಅಥವಾ ಇನ್ ಮುಂದೆ ಯಾವ ಯೋಜನೆಗಳು ಕೂಡ ಸಿಗೋದಿಲ್ಲಲ್ಲ ಅಂತ ನೀವು ಇಲ್ಲಾದ್ರೆ ಆ ರೇಷನ್ಸ್ ಕಾರ್ಡ್ ಗಳನ್ನ ಮಾಡಿಸ್ಕೊಳ್ಬೇಕಂದ್ರೆ ಸೊಲ್ಯೂಷನ್ ಕೊಟ್ಟಿದ್ದೀನಿ. ಸೊ ಅದನ್ನ ನೀವು ಓಡಾಡಿಸ್ಕೊಂಡು ಸರಿಪಡಿಸ್ಕೋಬೇಕಲ್ವಾ. ಸೊ ಅದನ್ನ ಒಬ್ಬೊಬ್ಬರಿಗೆ ಆಗತ್ತೆ ಹೋಗ್ಲಿಕ್ಕೆ, ಒಬ್ಬೊಬ್ಬರಿಗೆ ಆಗೋದಿಲ್ಲ. ಈ ರೀತಿ ಪ್ರಾಬ್ಲಮ್ ಗಳು ಕ್ರಿಯೇಟ್ ಆಗತ್ತೆ. ಅನಾವಶ್ಯಕ ಪ್ರಾಬ್ಲಮ್ ಗಳು ಯಾರು ಮೈ ಮೇಲೆ ಹಾಕೊಳ್ಳಿಕ್ ನೋಡೋದಿಲ್ಲ. ಸೊ ಆ ರೀತಿ ಪ್ರಾಬ್ಲಮ್ ಗಳು ಬರಬಾರ್ದು ಅಂತಾನೆ ಹೇಳೋದು. ಅದೇ ಭಯದಲ್ಲಿ ನೀವಿದ್ರಿ. ಸೊ ಅದನ್ನ ಸರಿಪಡಿಸಿದ್ದಾರೆ ಈಗಾಗಲೇ.
ಸೊ ಅದು ಸರಿಪಡಿಸಿ ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ. ಸೊ 3 ಭರ್ಜರಿ ಗುಡ್ ನ್ಯೂಸ್ ಗಳನ್ನ ನಾನು ನಿಮ್ಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದೀನಿ. ಸೊ ಕೇವಲ 5 ನಿಮಿಷದಲ್ಲಿ ಕ್ಲಾರಿಟಿಯನ್ನ ಕೊಟ್ಟಿದ್ದೀನಿ. ಸೊ ವೀಕ್ಷಕರೇ, ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ರೆ ನಮಗೆ ಮತ್ತಷ್ಟು ಮೋಟಿವೇಶನ್ ಸಿಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ಸುಮಾರು 500 ಲೈಕ್ಸ್ ಗಳನ್ನ ಮಾತ್ರ ಕೇಳ್ತಾ ಇದ್ದೀನಿ. ಸೊ 500 ಲೈಕ್ಸ್ ಗಳನ್ನ ಕಂಪ್ಲೀಟ್ ಮಾಡಿ ಸಾಕು. ನಮಗೆ ನಮ್ಮ ವಿಡಿಯೋಸ್ ಗಳು ನಿಮಗೆ ಮೆಚ್ಚುಗೆ ಇದೆ ಅಂತ ಅನ್ಕೊಳ್ತೀನಿ. ಸೊ ಯಾರ್ಯಾರಿಗೆ ಈಗಾಗಲೇ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗಿದೆ ಕಮೆಂಟ್ ಮುಖಾಂತರ ತಿಳಿಸಿ. ಅದೇ ರೀತಿಯಾಗಿ ಮುಖ್ಯವಾಗಿ ಜಿಲ್ಲೆಯನ್ನ ಮೆನ್ಷನ್ ಮಾಡಿ. ನೆಕ್ಸ್ಟ್ 14ನೇ ಕಂತಿನ ಹಣ ಸಂಪೂರ್ಣವಾಗಿ ನಿಮ್ಗೆ ಜಮಾ ಆಗಿದ್ರೆ ಅದನ್ನು ಕೂಡ ಕಮೆಂಟ್ ಅನ್ನ ತಿಳಿಸಿ. ನಾನು ಇವತ್ತು ಪೋಲ್ ಕೂಡ ಮಾಡ್ತೀನಿ. ಸೊ ನಿಮ್ಮ ಡಿಸಿಷನ್ ಅನ್ನ ಅಲ್ಲಿ ಪೋಲ್ ನಲ್ಲಿ ತಿಳಿಸಿ. ಅಂದ್ರೆ 14ನೇ ಕಂತಿನ ಹಣ ಜಮಾ ಆಗಿದ್ರೆ ಜಮಾ ಆಗಿದೆ ಅಂತ ಕ್ಲಿಕ್ ಮಾಡಿ, ಜಮಾ ಆಗಿಲ್ಲ ಅಂದ್ರೆ ಜಮಾ ಆಗಿಲ್ಲ ಅಂತ ಕ್ಲಿಕ್ ಮಾಡಿ. ಅದೇ ರೀತಿಯಾಗಿ ಕಮೆಂಟ್ ಕೂಡ ಜಿಲ್ಲೆಯನ್ನ ಮೆನ್ಷನ್ ಮಾಡಿ. ಸೊ ಇಷ್ಟು ಅಪ್ಡೇಟ್ ಅನ್ನ ಕ್ಲಾರಿಟಿ ಅನ್ನ ಕೊಟ್ಟಿದ್ದೀನಿ. ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಇದೇ ರೀತಿಯಾದಂತಹ ಮಾಹಿತಿಗಳನ್ನ ಕೊಡುವಂತಹ ನಮ್ಮ ಚಾನಲ್ ಅನ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಮೋಟಿವೇಶನ್ ಮುಖ್ಯವಾಗಿ ಸಿಕ್ಕಂಗಾಗತ್ತೆ. ಸೊ ಎಲ್ಲಾ ಮಾಹಿತಿಗಳನ್ನ ಹೆಕ್ಕಿ ತಂದು ನಿಮ್ ಮುಂದೆ ಇಡ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಶ್ರಮವನ್ನ ಪಟ್ಟಿರ್ತೀವಿ. ಸೊ ಆಗ್ಲೇ ಹೇಳಿದೀನಿ ಲೈಕ್ ಮಾಡಿ ಅಂತ. ಸೊ ಈ ಒಂದು ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದ್ರೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ ಟೇಕ್ ಕೇರ್ ಫ್ರೆಂಡ್ಸ್.